10 ವರ್ಷ ಯೂಟ್ಯೂಬ್ ಕಂಟಿನ್ಯೂಯಸ್ ನೋಡಿ ಎಲ್ಲಾನು ಟ್ರೈ, ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಇವಾಗ ಫೈನಲ್ ಆಗಿ ಏನ್ ಯೂಸ್ ಮಾಡ್ಬೇಕಂತ ಅರ್ಥ ಮಾಡ್ಕೊಂಡು 21 ಡೇಸ್ ಸ್ಕಿನ್ ಕೇರ್ ಚಾಲೆಂಜ್ ಮಾಡ್ಬೇಕಂತ ಇದ್ದೀನಿ. ನಂದು ತುಂಬಾ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು. ಆಮೇಲೆ ನನಗೆ ಚಿಕನ್ ಪಾಕ್ಸ್ ಆಗಿತ್ತು. ಅದಕ್ಕೋಸ್ಕರ ತುಂಬಾ ಆಕ್ನೆ ಕಲೆಗಳಿದೆ, ಸ್ಕಾರ್ಸ್ ಇದೆ. ಆಮೇಲೆ ಚಿಕನ್ ಪಾಕ್ಸ್ ಇದು ಸ್ಟೋರಿ ಹಾಕ್ತೀನಿ. ನೀವು ನೋಡ್ಕೊಳ್ಳಿ ಏನೇನಿದೆ ಅಂತ. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗ್ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ನಾನು ಇವಾಗ ಏನೆಲ್ಲ ತಗೊಂಡಿದ್ದೀನಂದ್ರೆ ಲಿಕರೈಸ್ ಪೌಡರ್, ಮಂಜಿಷ್ಟ ಪೌಡರ್, ಮುಲ್ತಾನಿ ಮಿಟ್ಟಿ, ಚಂದನ್ ಪೌಡರ್, ಆಮೇಲೆ ಅಂಬಾ ಹಲ್ದಿ ಪೌಡರ್. ಸೊ ನಿಮ್ಗೆ ಇದ್ರಲ್ಲಿ ಯಾವುದಿಲ್ಲ ಅಂದ್ರೂ ಒಂದೇ ಇದ್ರೂನು ಪರವಾಗಿಲ್ಲ. ಮುಲ್ತಾನಿ ಮಿಟ್ಟಿ ಇದ್ರೂನು ಪರವಾಗಿಲ್ಲ. ಈ ತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸ್ಕಿನ್ನಿಗೆ ಹಚ್ಕೊಂಡು 15ರಿಂದ 20 ನಿಮಿಷ ಬಿಟ್ಟು ನಾನು 20 ನಿಮಿಷ ಬಿಟ್ಟಿದ್ದೀನಿ ಆಕ್ಚುಲಿ. ಆಮೇಲೆ ಮಧ್ಯದಲ್ಲಿ ನೀವು ಏನಾದ್ರೂ ಕೆಲಸ ಮಾಡ್ಕೋಬಹುದು. ನಾನು ಹಾಟ್ ವಾಟರ್ ಮಾಡಿ ಕುಡ್ದಿದ್ದೀನಿ. ಸೊ ನಾನು ಇದ್ರಲ್ಲಿ ನನಗೆ 3 ಮಿನಿಟ್ಸ್ ಅಲ್ಲಿ ಎಲ್ಲ ಹಾಕೋದಕ್ಕಾಗೋದಿಲ್ಲ. ನಂದು ನೀಟಾಗಿ ಡೀಟೇಲ್ಡ್ ವಿಡಿಯೋನು ಹಾಕ್ತೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಕ್ಲೀನಾಗಿ ಮೆನ್ಷನ್ ಮಾಡ್ತೀನಿ ಏನೇನೆಲ್ಲ ಮಾಡಿದ್ದೀನಂತ. ಆಮೇಲೆ ನೋಡಿ ಇದು ನಾನು 20 ಮಿನಿಟ್ಸ್ ಆದ್ಮೇಲೆ ಕರೆಕ್ಟಾಗಿ ಒಣಗಿದೆ. ಫಸ್ಟಿಗೆ ನಾನು ಡ್ರೈನ ರಿಮೂವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಟರ್ ಹಾಕಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಐಸ್ ಇಟ್ಕೊತಿದ್ದೀನಿ. ಐಸ್ ಈ ತರನೂ ಇಟ್ಕೋಬಹುದು ಅಥವಾ ಕ್ಯೂಬನ್ನ ನೀವು ಬಟ್ಟೆ ಡೈರೆಕ್ಟ್ ಐಸನ್ನ ಮಾತ್ರ ಈ ತರ ರಬ್ ಮಾಡುವಾಗ ಡೈರೆಕ್ಟ್ ಐಸ್ ಹಾಕೋಬೇಡಿ. ಡಿಪ್ ಮಾಡುವಾಗ ಈ ತರ ಮಾಡಿದ್ರೆ ಪರವಾಗಿಲ್ಲ. ಒಂದ್ಸಲ ಟಿಪ್ ಮಾಡಿದ್ಮೇಲೆ ಸ್ವಲ್ಪ ಸೈಡಲ್ಲಿ ಇದಾದ್ರೆ ಸ್ವಲ್ಪ ಉಳಿಯುತ್ತೆ ಫೇಸ್. ಆವಾಗ ನೀವು ಸೈಡ್ ಟರ್ನ್ ಮಾಡ್ಕೊಂಡು 1 ನಿಮಿಷನೋ, 2 ನಿಮಿಷನೋ ನಾನು 3 ನಿಮಿಷ ಇಟ್ಟಿದ್ದೀನಿ ನೋಡಿ ರೆಡ್ ಆಗಿದೆ ಫೇಸು. ಆಮೇಲೆ ಚೆನ್ನಾಗಿ ಫೇಸು ಒರೆಸ್ಕೊಂಡ್ಬಿಡಿ. ಫುಲ್ ರಬ್ ಮಾಡಿ ಒರೆಸ್ಕೋಬೇಡಿ. ಈ ತರ ಚೆನ್ನಾಗಿ ಒರೆಸ್ಕೊಳ್ಳಿ. ನೀವು ಯಾರಾದ್ರೂ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡೋದ್ರಿದ್ರೆ ಮಾಡಿ. ಅಥವಾ ಆಕ್ಟಿವ್ ಆಕ್ನೆ ಇದ್ರೆ 1, 2 ಇದ್ರೆ ಓಕೆ. ಮಾಡ್ಬೇಡಿ ಯಾರು ಇದನ್ನ. ನಾನಿದೆಲ್ಲಾನು ಆಯುರ್ವೇದಿಕ್ ಶಾಪಲ್ಲಿ ತಗೊಂಡಿರೋದು. ಒಂದು 7 ಪೌಡರ್ ಬೇಕು, ಬಟ್ ಯಾವ್ದಿದೆ ಅದನ್ನ ತಗೊಂಡಿದ್ದೀನಷ್ಟೇ. ನೀವು 1, 2 ಯಾವ್ದು ಓಕೆ. ಆಮೇಲೆ ಲಿಪ್ ಬಾಲ್ಮ್ ಯೂಸ್ ಮಾಡ್ತಿದ್ದೀನಿ. ಇದು ವಿಶ್ ಕೇರ್‌ದು ಲಿಪ್ ಬಾಲ್ಮ್. ನನಗೆ ಈ ಶಾರ್ಟ್ ವಿಡಿಯೋದಲ್ಲೆಲ್ಲ ತೋರ್ಸಕ್ಕಾಗಲ್ಲ. ಆಮೇಲೆ ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ ತೋರಿಸಿದ್ದೀನಲ್ಲ, ಅದ್ರಲ್ಲಿ ಯಾವ್ದೊಂದು ಒಂದು ಯೂಸ್ ಮಾಡಿ. ಸಿಂಪಲ್ಲು ಲ್ಯಾಕ್ಟೋಕ್ಯಾಲಮೈನ್ ಇಸ್ ಬೆಸ್ಟ್. ನಾನು ಇವತ್ತು ನನಗೆ ಇದು ಅಲೋವೆರಾ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಕೂಲ್ ಆಗಿತ್ತು. ಇದನ್ನ ಯೂಸ್ ಮಾಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಈ ತರ ಹಾಕಿ ಮಸಾಜ್ ಮಾಡ್ಬೇಕು ನೀವು. ಅದು ಮಸಾಜ್ ಟೆಕ್ನಿಕ್‌ನು ನಾನು ಸಪರೇಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದ್ರಲ್ಲಿ ನನಗೆ ಜಾಸ್ತಿ ತೋರ್ಸೋದಿಕ್ಕಾಗೋದಿಲ್ಲ. ನೋಡೋಣ ಈ ತರ ನನಗೆ ಕಂಟಿನ್ಯೂಯಸ್ ಎವ್ರಿ ಮಂತ್ ಆಕ್ನೆ ಬೀಳೋದ್ರಿಂದ ಅದು ಸ್ಕಾರ್ಸ್ ಬರ್ತಾನೆ ಹೋಗ್ತೆ ಬರ್ತಾ ಹೋಗ್ತಾ ಇರುತ್ತೆ. ಬಟ್ ನಂದು ಲೈಕ್ 7 ಇಯರ್ಸ್ ಇತ್ತದು ಆಕ್ನೆ. ಅದು ನಾನು ಎಲ್ಲಾನು ಸ್ಟೋರಿ ಹಾಕ್ತೀನಿ. ನೀವು ನೋಡ್ಕೊಳ್ಳಿ. ನಾನು ಬೇರೆಯವರೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಅದೆಲ್ಲ ನನಗೆ ಮಾಡಕ್ ಇಷ್ಟ ಇಲ್ಲ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ಬೇಕಂತ ರಿಯಲ್ ಆಗಿ ಏನಿದ್ದೀನಿ ಅದನ್ನ ಆಹ್, ಹಾ ಹಾಕಿ ತುಂಬಾ ಇನ್ಫಾರ್ಮೇಷನ್ ಕೊಡ್ಬೇಕಂತಿದ್ದೀನಿ. ನಾನು ಹೇಳಿದ್ನಲ್ಲ ತುಂಬಾ 10 ವರ್ಷದಿಂದ ನಾನು ನೋಡಿರೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಾದ್ರೆ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.